ಸಿನಿಮಾ ಸಿನಿಮಾ ಯಾರು ಕನ್ನಡ ಸಿನಿಮಾಗಳ ಬಗ್ಗೆ ಯಾವ್ಯಾವ ಏನೇನು ಮಾತಾಡ್ತಾ ಇದ್ರು ಅವ್ರಿಗೆ ಓಪನ್ ಚಾಲೆಂಜ್. ನಾವು ಮಾತಾಡಲ್ಲ, ಕೆಲಸ ಮಾಡಿ ತೋರಿಸ್ತೀವಿ. ನಾವು ಮಾತಾಡಕ್ ಹೋಗಲ್ಲ, ಕೆಲಸ ಮಾಡ್ತೀವಿ, ಕೆಲಸ ಮಾಡಿ ತೋರಿಸ್ತೀವಿ. ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಕೀರ್ತಿ ತಂದು ಕೊಟ್ಟವ್ರೆ ನಮ್ಮ ರಿಪಬ್ಷನ್ ಸೆಟ್ಟೇನ. ನಿಜ ಹೇಳ್ತಿದ್ದೀನಿ, ಸಿನಿಮಾ ಬಗ್ಗೆ ಯಾವನೇನು ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಸಿನಿಮಾ ಒಂದು ಸೆಕೆಂಡ್ ಅಲ್ಲ, ಒಂದೊಂದು ಇದ್ರ ಕೂಡ ಬೋರಿಂಗ್ ಅನ್ಸಲ್ಲ. ಸಿನಿಮಾ ಕ್ಯೂರಿಯಾಸಿಟಿ, ಕ್ಲೈಮ್ಯಾಕ್ಸ್ ಅಲ್ಲಿ ಚಾಮುಂಡಿ ಬರ್ತಾಳೆ, ಮತ್ತೊಂದು ಅವತಾರ, ಅದು ನೋಡೋದೇ ಒಂದು ಇದು ಸರ್. ನಿಜ ಹೇಳ್ತಿದ್ದೀನಿ, ಕುಂತವ್ರಿಗೆ ಬಂಶ ಎಗರ್ತಾ ಇರ್ತಿರುತ್ತೆ. ಕುಂತವ್ರಿಗೆ ನಾವೇ ಚೇರ್ ಎತ್ಬಿಡೋಣ ಅನ್ಸ್ಬಿಡುತ್ತೆ. ಹಂಗ್ ಇಡೀ ಇಂಡಿಯನ್ ಚಿತ್ರರಂಗದಲ್ಲೇ ನಾವು ಏನ್ ಹೇಳಕ್ ಇಷ್ಟಪಡ್ತಿದ್ವಿ ಅಂದ್ರೆ, ಬೇರೆ ಸಿನಿಮಾಗಳನ್ನ ವಾ ಅಂತಿದ್ವಿ, ಬೇರೆ ಚಿತ್ರರಂಗ ಸಿನಿಮಾಗಳನ್ನ. ಸರ್ ಈಗ ಹೇಳ್ತೀನಿ ಸರ್, ತೊಡೆ ತಟ್ಟಿ ಹೇಳ್ತೀನಿ, ಕನ್ನಡ ಸಿನಿಮಾಗಳು ನಂಬರ್ 1 ಸರ್. ಕನ್ನಡ ಅಭಿಮಾನಿಗಳು ಇರೋವರೆಗೂ ಕನ್ನಡ ಸಿನಿಮಾಗಳು ಕನ್ನಡ ಉಳಿಸಿ ಅಷ್ಟೇ, ಕನ್ನಡ ಬೆಳೆಸಿ. ದಯವಿಟ್ಟು ಇನ್ನೊಂದು ಹೇಳ್ತೀನಿ, ಪೈರಸಿ ಮಾಡೋ ಚಪ್ಪಲಿ ತಗೊಂಡು ಹೊಡಿತೀನಿ ಅವ್ರ ಅಮ್ಮ. ಯಾಕಂದ್ರೆ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ವರ್ಷಾನ್ಗಟ್ಲೆ ಕಷ್ಟಪಟ್ಟು ಮಾಡಿರ್ತಾರೆ. ಆಮೇಲೆ ರಿಷಬ್ ಶೆಟ್ಟಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್, ದಸರಾ ಹಬ್ಬಕ್ಕೆ ಏನ್ ಗಿಫ್ಟ್ ಕೊಟ್ಟಿರಿ ಅಂತ ನಾವು ಕೇಳ್ತಾ ಇದ್ದೀವಿ ನಿಮ್ಗೆ ಅಭಿಮಾನಿಗಳು. ಸಿನಿಮಾ ಕೊಟ್ಟಿದ್ದೀರಿ ಸಾಕು, ಸಿನಿಮಾನೇ ಕೊಡ್ತಾ ಇರಿ ಸರ್. ಲವ್ ಯು ಆಲ್ ಸರ್. ಸರ್ ಹೇಳ್ತಿದ್ದೀನಿ, ಕನ್ನಡ ಸಿನಿಮಾ ಯಾರೋ ಭಾಳಷ್ಟು ಜನ ನೋಡಿದ್ದೆ ನಾನು, ಬೇರೆ ಪರಭಾಷೆಯವರು ಕನ್ನಡ ಸಿನಿಮಾಗೆ ಬಗ್ಗೆ ಮಾತಾಡಿದವ್ರಿಗೆ ಹೇಳ್ತೀನಿ, ಬೇರೆ ಅವ್ರಿಗೆ ಯಾರಿಗೂ ಹೇಳಲ್ಲ. ಮಾತಾಡ್ದವ್ರಿಗೆ ಹೇಳ್ತೀನಿ, ತಾಕತ್ತಿದ್ರೆ ಈ ಸಿನಿಮಾ ನೋಡ್ಕೊಡ್ಲಿ, ನೋಡೋಣ. ತಾಕತ್ತಿದ್ದಾರೆ ಸಿನಿಮಾ ನೋಡ್ಕೊಳ್ಳಿ, ಸವಾಲಿದೆ. ನಾನು ಕಾಂತಾರ ಸಿನಿಮಾ ಸರ್, ಬಾಲಿವುಡ್ ಹಾಲಿವುಡ್ ಎಲ್ಲ ಒಟ್ಟು ವರ್ಲ್ಡನ್ನೇ ಅಲ್ಲಾಡ್ಸುತ್ತೆ ಸಿನಿಮಾ. ಇದು ವರ್ಲ್ಡನ್ನೇ ಅಲ್ಲಾಡ್ಸುತ್ತೆ. ಯಾವನಾದ್ರೂ ಸಿನಿಮಾ ಬಗ್ಗೆ ಒಂದು ಚೂರು ಬ್ಯಾಡ್ ಕಮೆಂಟ್ ಒಂಚೂರು ಇದ್ರೆ ಅವನ ಅಕ್ಕನ ಗಂಡಸಾಗಿದ್ರೆ ನಾನು ಎದುರುಗಡೆ ಬಂದು ಮಾತಾಡಿ ಸರ್. ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ಕ್ಲೈಮ್ಯಾಕ್ಸ್ ಸರ್, ಅದು ಕ್ಲೈಮ್ಯಾಕ್ಸ್ ಇಡೀ ಬೇರೆ ಇಂಡಸ್ಟ್ರಿಯಲ್ಲಿ ಯಾವನು ಇಡಕ್ಕಾಗಲ್ಲ ಸರ್. ಆ ತರ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ ರಿಷಬ್ ಶೆಟ್ಟಿ ಡೈರೆಕ್ಷನ್ ಅಲ್ಲಿ. ಡೈರೆಕ್ಷನ್ಗೂ ಸೈ, ಆಕ್ಟಿಂಗು ಸೈ ಸರ್. ಅವರು ಸರ್ ಒಬ್ಬೊಬ್ಬರ ಕ್ಯಾರೆಕ್ಟರ್ ಎಷ್ಟು ನೀಟಾಗಿ ತೋರಿಸವ್ರೆ. ಒಬ್ಬೊಬ್ಬರ ಕ್ಯಾರೆಕ್ಟರ್ ಗೊತ್ತಾ, ಕುತ್ಕೊಂಡವ್ರಿಗೆ ಬಂಶ ಬರುತ್ತೆ ಸರ್. ಕುತ್ಕೊಂಡವ್ನು ಎಂತ ನಾಮಾರ್ಧ ಬಂದು ಕುತ್ಕೊಂಡ್ರೆ ಗಂಡಿಸ್ತಾನೆ ಬರುತ್ತೆ. ಸಿನಿಮಾ ನೋಡಿದ್ರೆ ಗಂಡಿಸ್ತಾನೆ ಬರುತ್ತೆ ಅಂತ ಸಿನಿಮಾ ಕೊಟ್ಟಿದ್ದಾರೆ ಸರ್. ನಿಜವಾಗ್ಲೂ ಸಿನಿಮಾ ನೋಡಿ ತಿಳ್ಕೊಬೇಕಾಗಿದ್ದೇನೆಂದ್ರೆ, ಈ ಸಿನಿಮಾದಲ್ಲಿ ರಾಜರು ಬೆನ್ನಿಗೆ ಚೂರಿ ಹಾಕ್ತಾರೆ, ಕೀಳ್ ಜಾತಿ ಅಂತೇಳಿ. ಅದು ಯಾವತ್ತಿಗೂ ಆ ಕಾಲದಿಂದನೂ ಮುಗ್ದಿಲ್ಲ, ಈ ಕಾಲದಿಂದನೂ ಮುಗ್ದಿಲ್ಲ. ಇದಕ್ಕೊಂದು ಮುಕ್ತಿ ಕಂಟೆಂಟ್ ಮಾತ್ರ ಸರ್, ಎಲ್ಲ ಥರ ಕಂಟೆಂಟ್ ಇದೆ. ದೇವಮಾನ, ದೇವರು, ಮನುಷ್ಯರು, ಮೃಗಗಳು, ದೆವ್ವ, ಭೂತ ಎಲ್ಲರೂ ಚಚ್ಚವನ ಅಕ್ಕನ ಕಾಂತಾರನ ಬಕ್ಕ ಅಂತ ಗುದ್ದಿ ತೆಗೆದವ್ರೆ ಸರ್. 1000 ಕೋಟಿ ಹಾಕಿದ್ರೆ ಸಿನಿಮಾ ಆಗಲ್ಲ, ಕಥೆಯಲ್ಲಿ ದಮ್ಮಿರಬೇಕು. ಆ ದಮ್ಮು ಕೋಟಿಲಿದೆ, ಕಾಂತಾರ ಸಿನಿಮಾದಲ್ಲೂ ಇದೆ. ಅವನ ಅಕ್ಕನ ಎಕ್ಸ್ಟ್ರಾಡಿನರಿ ಸಿನಿಮಾ ಬಗ್ಗೆ ಹೊಗಳಬೇಕಾ? ಇನ್ನೂ ಹೊಗಳ್ತೀನಿ, ಯಾಕಂದ್ರೆ ಇನ್ನೂ ಹೊಗಳಕ್ಕೆ ಸಾಲದು ಅಷ್ಟು ಅಂತ ಸಿನಿಮಾ ಇದೆ ಸರ್. ಒಂದಲ್ಲ ಎರಡಲ್ಲ ಸರ್, 10-15 ಬಂದ್ರು ನೋಡ್ತಾರೆ ಕನ್ನಡ ಅಭಿಮಾನಿಗಳು. ಯಾಕಂದ್ರೆ ಸಿನಿಮಾದಲ್ಲಿ ದಮ್ಮಿದೆ, ಕತೆ ಇದೆ, ಚಿತ್ರಕಥೆ ಇದೆ, ನಿರ್ದೇಶನ ಸರ್. ನಿರ್ದೇಶನ ಮಾಡೋ ಜೊತೆ ಆಕ್ಟಿಂಗ್ ಮಾಡಿದಾರಲ್ಲ ಸರ್, ಈ ತರ. ಅದು ನ್ಯಾಷನಲ್ ಲೆವೆಲ್ ಅಲ್ಲ, ಇಂಟರ್ನ್ಯಾಷನಲ್. ಕಾಂತಾರ ಮಾಡ್ಬಿಟ್ಟು ನ್ಯಾಷನಲ್ ಆಗಿದ್ರು, ಇನ್ಮೇಲೆ ಇಂಟರ್ನ್ಯಾಷನಲ್ ಇರೋ ಅಂದ್ರೆ ರಿಷಬ್ ಶೆಟ್ಟಿ ಮಾತ್ರನೇ. ನಮ್ಮ ಯಶ್ ಅವರ KGF ಮುಖಾಂತರ ನಮಗೆ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗಿದ್ರು ನಮ್ಮ ಇಂಡಸ್ಟ್ರಿನ. ಇವ್ರು ಸರ್ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದಾರೆ. ಕನ್ನಡ ಸಿನಿಮಾ ಚಿತ್ರರಂಗ ಅಂದ್ರೆ ಹಿಂಗಿರುತ್ತೆ, ಈ ತರ ದಮ್ ಇರುತ್ತೆ ಅಂತ ತೋರಿಸ್ಕೊಟ್ಟು ರಿಷಬ್ ಶೆಟ್ಟಿ ಸರ್. ಈಗ ಈ ಸಿನಿಮಾ ಒಳ್ಳೆ ಸಿನಿಮಾ ಸರ್. ಈ ತರ ಸಿನಿಮಾ ಕೊಡ್ಬೇಕು ಸರ್. ಯಾವ ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ ಸರ್, ಇಂಥ ಕತೆಗಳ್ನ ಎತ್ತಾಕಿ ಸರ್, ಇಂಥ ಕತೆಗಳು ತಗೊಂಬನ್ನಿ ಸರ್. ಎಷ್ಟು ಥಿಯೇಟ್ರ್ ಮುಚ್ಚೋಗಿದೆ ಅದೆಲ್ಲ ಓಪನ್ ಆಗುತ್ತೆ. ಈ ಥರ ಸಿನಿಮಾಗಳು ಬೇಕು ಸರ್. ಈ ಥರ ರಿಸೆಪ್ಷನ್ ಸೆಟ್ಟಿ ಸರ್ ತರ, ಈ ಥರ ನಮ್ಮ ಅಣ್ಣನ ಥರ ಇನ್ನೂ ಹುಟ್ಟಬೇಕು ಸರ್. ಸರ್ ಈಗ ಏನು ಹೇಳಿದ್ರೆ, ಈ ಕಂಟೆಂಟ್ ಮೇಲೆ ನಿಜ ಸರ್. ಕತೆ ಚೆನ್ನಾಗಿದ್ದಾಗ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ ಸರ್. ಮನಸ್ಸಿಂದ ಸಿನಿಮಾ ಮಾಡಿದಾಗ ನಮ್ಮ ಕನ್ನಡದ ಜನತೆ ಪ್ರೇಕ್ಷಕರು ಏನಿದ್ದಾರೆ ಸರ್, ಸಿನಿಮಾನ ಗೆಲ್ಸೋದು ಇತಿಹಾಸ ಅಂದ್ರೆ ಇದೆ ಸರ್. ಯಾಕಂದ್ರೆ ಕಷ್ಟಪಟ್ಟಿರ್ತಾರೆ ಸರ್. ಪಬ್ಲಿಸಿಟಿ ಅವಶ್ಯಕತೆ ಏನಿರುತ್ತೆ, ಬೇರೆಯವ್ರ ತರ ಪಬ್ಲಿಸಿಟಿ ಮಾಡಲ್ಲ ಸರ್. ಪಬ್ಲಿಸಿಟಿ ಮಾಡಲ್ಲ, ಸಿನಿಮಾಗೆ ಕತೆ ಇಂಪಾರ್ಟೆಂಟ್ ಇದೆ. ಈ ಸಿನಿಮಾಗೆ ಪ್ರಮೋಷನೇ ಬೇಡ ಸರ್. ಪ್ರಮೋಷನ್ ಇಲ್ದ ಗೆಲ್ಲಂತ ಸಿನಿಮಾದ. ಆಮೇಲೆ ವಿಜುವಲ್ಸ್ ಏನಿದೆ ಸರ್, ದೃಶ್ಯಗಳು ಏನಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ, ಆ ದೃಶ್ಯಗಳಲ್ಲಿ ಫೈಟಿಂಗ್ ಸೀನ್ ಆಗಲಿ, ಇನ್ನೊಂದು ಸೀನ್ ಆಗಲಿ, ಮಾರ್ಕೆಟೆ ಸೀನ್ಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಸಹ ಕಲಾವಿದರೆ ಸರ್ ಅದರಲ್ಲಿ ಇರೋದು ಸರ್. ನನಗೊಂದು ಹೆಮ್ಮೆ ಆಗುತ್ತೆ. ನಾನೊಬ್ಬ ಸಹ ಕಲಾವಿದನಾಗಿ ಆ ಸಹ ಕಲಾವಿದರ ಜೊತೆಗೆ ನಾನು ಒಂದು ಚಿಕ್ಕ ಪುಟ್ಟದಾಗಿ ಕಾಣಿಸ್ಕೊಂಡಿದ್ದೀನಿ ಅನ್ನೋದೇ ನನಗೊಂದು ಹೆಮ್ಮೆ ಸರ್. ದಯವಿಟ್ಟು ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಬಂದು ಸಿನಿಮಾಗಳು ನೋಡಿ ಸರ್. ಯಾಕೆಂದರೆ ಆ ನಿರ್ದೇಶಕರಾಗಲಿ, ಆ ಪ್ರೊಡ್ಯೂಸರ್ಗಾಗಲಿ ಖುಷಿ ಆಗುತ್ತೆ. ಇನ್ನೂ ಒಂದು ಸಿನಿಮಾ ಮಾಡ್ಬೋದು ಸರ್, ಇಂಥದ್ದು ಇನ್ನೂ ಒಂದು ಸಿನಿಮಾ ಮಾಡ್ಬೋದು, ಖುಷಿ ಆಗುತ್ತೆ. ಈ ಥರ ಸಿನಿಮಾ ಮಾಡೋ ಸುಳ್ಳು
ಮೆಟ್ಲೆ ಹೊಡಿಬೇಕು ಸರ್ ಅವ್ರಿಗೆ, ಯಾಕಂದ್ರೆ ಅವ್ರು ಸಿನಿಮಾ ಮಾಡೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಕತ್ ಸಿನಿಮಾ ನೋಡ್ತಾರೆ ಸರ್, ಬೇರೆ ಕಡೆಗಳೇ ಆಗ್ತಾರೆ. ಈ ಥರ ಸಿನಿಮಾಗಳನ್ನು ಬೆಳೆಸಿ ನೋಡಿ, ದಸರಾ ಹಬ್ಬಕ್ಕೆ ನಮ್ಮ ಆಮೇಲೆ ಶೆಟ್ಟಿ ಅಣ್ಣ ಒಳ್ಳೆ ಸಿನಿಮಾ ಕೊಟ್ಟವ್ರೆ. ಚಿಕ್ಕ ವಯಸ್ಸಿಂದನೂ ಸುಮಾರು ಒಂದು 20-25 ವರ್ಷದಿಂದನೂ ಸಿನಿಮಾಗಳು ನೋಡ್ಕೊಂಡೇ ಬಂದಿದ್ದಾನೆ. ದಯವಿಟ್ಟು ಒಂದು ಒಳ್ಳೆ ಕಂಟೆಂಟರು, ಒಂದು ಒಳ್ಳೆ ರಿವ್ಯೂವರು, ದಯವಿಟ್ಟು ಇವನಿಗೂ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಬಾಜಿ ಹುಟ್ಟಿಸ್ಕೊಂಡು ಹೇಳಲ್ಲ ಸರ್, ಇವ್ನು ಯಾವತ್ತೂ ಹುಟ್ಟಿಸ್ಕೊಂಡು ಹೇಳಲ್ಲ. ಇರೋದನ್ನೇ ಸಿನಿಮಾಗಳನ್ನ ಪ್ರೀತಿ ಕೊಟ್ಟು ಎಷ್ಟೇ ಕೆಲಸ ಇದ್ರು ಶುಕ್ರವಾರ ಮಾತ್ರ ಥಿಯೇಟರ್ ಹತ್ರ ಇರ್ತಾನೆ ಸರ್ ಇವನು. ಇವನಿಗೂ ಬೆಳೆಸಿ ಅಂತ ಹೇಳಿ ಸರ್, ನನಗೇನು ಗೊತ್ತಾ ಸರ್, ನನ್ನಂತ ಎಷ್ಟೋ ಕನ್ನಡ ಇಂಡಸ್ಟ್ರಿಯಲ್ಲಿ ಕನಸುಗಳು ಹೊತ್ಕೊಂಡು ಬಂದವ್ರೆ. ನನ್ನ ಕನಸು ನಾನು ಸುಳ್ಳಾದ್ರೂ ಪರವಾಗಿಲ್ಲ, ಎಲ್ಲರ ಕನಸುಗಳು ನನಸಾಗ್ಲನ ಸರ್. ಸಿನಿಮಾ ಸೋತ್ರೆ ಸರ್ ನಾವೆಲ್ಲ ಸೋತಂಗೆ ಕನಸು ಹೊತ್ಕೊಂಡು ಬಂದವರು. ಸಿನಿಮಾ ಗೆಲ್ಬೇಕು ಸರ್, ಸಿನಿಮಾ ಗೆದ್ದಾಗ ನಾವೆಲ್ಲ ಗೆದ್ದಂಗೆ ಗೆಲ್ಬೇಕು. ಸರ್ ಹೊಸ ಅವಕಾಶಗಳು ಸಿಗಬೇಕು, ಹೊಸ ಸಿನಿಮಾಗಳು ಮಾಡೋಕ್ಕೆ ಇನ್ನೊಂದು ರೂಪ ಸಿಗುತ್ತೆ ಸರ್. ಇವತ್ತಷ್ಟೇ ಕಾಂತಾರ ಸಿನಿಮಾ ನೋಡ್ಕೊ ಬಂದೆ. ಒಂದು ಅದ್ಭುತ ಸಿನಿಮಾ, ಐತಿಹಾಸಿಕ ಸಿನಿಮಾ. ಐ ಥಿಂಕ್ ಈವರೆಗೆ ನಾನು ಹೇಳ್ತಾ ಇದ್ದೀನಲ್ಲ, ಒಬ್ಬ ಪಾತ್ರಧಾರಿಯಾಗಿ ಮಾತನಾಡೋದಿದ್ರೆ ಅದ್ಯಾವ ಕನಕಾವತಿ, ಅದ್ಯಾವ ಕುಲಶೇಖರ, ಇನ್ನು ಮುಂದೆ ಯಾರೇ ಇದ್ರು ಈ ಬೆರ್ಮೆ ನೋಡಿ. ಇವತ್ತು ಈಗಲೂ ಈ ಬೆಂಕಿ ಉರಿತಾ ಇದೆ ಅಂದರೆ ಇದಕ್ಕೆ ಅರ್ಥ ಏನು ಹೇಳಿ? ಡಿವಿನಿಟಿ, ಡಿವೈನ್ ಪವರ್. ಅದ್ಯಾವ ಬಾಲಿವುಡ್ಡು, ಅದ್ಯಾವ ಹಾಲಿವುಡ್ಡು, ಅದ್ಯಾವ ಟಾಲಿವುಡ್ಡು. ಕೇಳಿಸ್ಕೊಳ್ರು, ಇನ್ಮೇಲೆ ಏನಿದ್ರು ಸ್ಯಾಂಡಲ್ವುಡ್ಡು, ಸತ್ಯದ ವುಡ್ಡು, ಡಿವಿನಿಟಿಯ ವುಡ್ಡು. ಹಿಂದೆ ಲಾಠಿ ಚಾರ್ಜ್ ಅಂತಂತೀವಲ್ಲ, ಅದು ರಾಜ್ಕುಮಾರ್ ಕಾಲದಲ್ಲಿ ಆಗಿತ್ತಂತೆ, ಅಪ್ಪು ಅಣ್ಣ ಇದ್ದಾಗ ಆಗಿತ್ತಂತೆ. ಇವತ್ತು ನಾನು ಮತ್ತೆ ನೋಡ್ತಾ ಇದ್ದೀನಿ. ಇದಕ್ಕೆ ಖುಷಿ ಪಡಬೇಕೋ ಬೇಜಾರು ಪಡಬೇಕೋ ನಂಗೆ ಗೊತ್ತಿಲ್ಲ, ಆದರೆ ಒಂದು ನಿಜವಾದ ಸಿನಿಮಾದ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ರಿಷಭಣ್ಣನಿಗೋಸ್ಕರ ನಾನು ಸ್ವತಃ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಆ ಚಾಮುಂಡಿ ತಾಯಿಯ ಆಶೀರ್ವಾದ ತಗೊಂಡು ಈ ಒಂದು ಪೋಸ್ಟರನ್ನು ಚಾಮುಂಡಿ ತಾಯಿಗೆ ಮುಟ್ಟಿಸ್ಬಿಟ್ಟು ಚಾಮುಂಡಿ ತಾಯಿಯ ಲಡ್ಡು ಮತ್ತು ಕುಂಕುಮವನ್ನು ಪ್ರಸಾದವಾಗಿ ನಿನ್ನೆ ರಾತ್ರಿ ಅಷ್ಟೇ ರಿಷಭಣ್ಣಂಗೆ ಕೊಟ್ಟು ಬಂದೆ. ಇವತ್ತು ಈ ಸಿನಿಮಾ ಗೆಲ್ಲಬೇಕಂದ್ರೆ ಆ ಚಾಮುಂಡಿ ಯಾವ ರೀತಿ ಕನಕಾವತಿನ ಸರ್ವನಾಶ ಮಾಡಿದ್ಲೋ ಅದೇ ರೀತಿ ಆ ಚಾಮುಂಡಿ ತಾಯಿಯ ಆಶೀರ್ವಾದ ಈ ಸಿನಿಮಾ ಮೇಲೆ ಸದಾ ಇದೆ. ಇನ್ನೊಂದು ಮಾತು, ಅದೇನೋ ಪೈರಸಿ ಮಾಡ್ತಾರಂತೆ ಜನ. ಪೈರಸಿ ಮಾಡ್ತೀರಾ? ಮಾಡ್ರ. ನಿಮಗೆ ತಾಕತ್ತೇ ಇದ್ರೆ ಪೈರಸಿ ಮಾಡ್ರ. ಇದು ಹೆಂಗೆ ಬೂದಿಯಾಗಿ ಇವತ್ತು ಬಿದ್ದಿದೆ, ಹಂಗೆ ನೀವು ಬೂದಿಯಾಗಿ ಬೀಳ್ತೀರ. ನಾವೇನು ಮಾಡಲ್ಲ. ಭಗವಂತ, ದೈವ, ಈ ದೈವ ಇದೆಯಲ್ಲ, ನನ್ನ ಈ ದೇವರಿದೆಯಲ್ಲ, ಈ ದೇವರು ಬೆಂಕಿ ಹಚ್ಬಿಡುತ್ತೆ ನಿಮಗೆ. ಒಂದು ಒಳ್ಳೆ ಕನ್ನಡ ಸಿನಿಮಾ ಗೆಲ್ಲೇಬೇಕು. ಆ್ಯಂಡ್ ಈ ಸಿನಿಮಾದಿಂದ ಬಾಲಿವುಡ್ಡು, ಟಾಲಿವುಡ್ಡು, ಹಾಲಿವುಡ್ಡು ಎಲ್ಲ ಹುಡುಗರು ಸೇರಿ ನಮ್ಮನ್ನು ನೋಡ್ತಾರೆ. ಆ ಥರದ ಸಿನಿಮಾ ಸಂಚಲನ ಈ ಸಿನಿಮಾ ಸೃಷ್ಟಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲ ಹುಡುಗರಲ್ಲೂ ಕಾಂತಾರನೇ ಓಡ್ತಾ ಇರೋದು. ಎಲ್ಲ ಹುಡುಗರಲ್ಲೂ ಇನ್ಮೇಲೆ ಕಾಂತಾರನೇ ಬ್ರದರ್. ಅದೇ ನನ್ನ ಲಾಸ್ಟ್ ಸ್ಟೇಟ್ಮೆಂಟ್. ಏನು ಗೊತ್ತಾ, ನಿಮ್ಮ ಪ್ರಶ್ನೆಗೆ ಉತ್ತರ, ಇವತ್ತವರೆಗೂ ಮೈಸೂರಿನಲ್ಲಿ ದಸರಾ ಆಚರಣೆ, ದಸರಾ ಹಬ್ಬ ಇವತ್ತು ಮುಗೀತಿದ್ದಂತೆ ನಾಳೆಯಿಂದ ಕಾಂತಾರದ ಬೆರ್ಮೆ ಹಬ್ಬ ಕಣ್ರಿ. ಬನ್ನಿ ಎಲ್ಲರೂ ಕಾಂತಾರ ಸಿನಿಮಾವನ್ನ ಥಿಯೇಟ್ರಲ್ಲೇ ನೋಡಿ. 100% ಬರುತ್ತೆ ಸರ್. ಕಾಂತಾರ 3 ಬಂದರೆ ಪಕ್ಕ ನಾನು ಇರ್ತೀನಿ, 100% ಇರ್ತೀನಿ. ಕಾಂತಾರ ಸಿನಿಮಾ ನಮ್ಮೆಲ್ಲರ ಗೆಲುವು. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ನಮಸ್ಕಾರ.